ಅಜ್ಜನ ಆಸ್ತಿಯಲ್ಲಿ ಮಜಾ ಮಾಡಬಹುದು ಅಂದ್ಕೊಂಡಿದ್ದೀರಾ? ಅಜ್ಜ ಸಂಪಾದಿಸಿದಂತಹ ಜಮೀನು ಅದರಲ್ಲಿ ಬಿಂದಾಸ್ ಆಗಿ ಲೈಫ್ನ ಲೀಡ್ ಮಾಡಬಹುದು ಅಂತ ಯಾರೆಲ್ಲ ಅಂದ್ಕೊಂಡಿದ್ರಿ ಅಂಥವರಿಗೆ ಕೋರ್ಟ್ ಈಗ ಶಾಕಿಂಗ್ ವಿಚಾರವನ್ನ ನೀಡಿದೆ. ಅಜ್ಜನ ಆಸ್ತಿಯಲ್ಲಿ ಮಜಾ ಮಾಡಬಹುದು ಅಂದ್ಕೊಂಡಿದ್ರಾ? ಅಜ್ಜನ ಆಸ್ತಿ ಇದೆ ಬಿಡಪ್ಪ, ಹೇಗಾದ್ರೂ ಜೀವನ ಮಾಡಬಹುದು ಅಂತ ಯಾರೆಲ್ಲ ಬಿಂದಾಸ್ ಆಗಿದ್ರೋ ಅವರೆಲ್ಲರಿಗೂ ಕೂಡ ಈಗ ಕೋರ್ಟ್ ಶಾಕ್ ಅನ್ನ ನೀಡಿದೆ. ತಾತನ ಆಸ್ತಿ ನನಗೆ ಸಿಗುತ್ತೆ ಅನ್ನುವಂತಹ ಭರವಸೆಯನ್ನ ಯಾರೆಲ್ಲ ಇಟ್ಕೊಂಡಿದ್ರೆ ಅವರಿಗೆ ಇದು ಬಿಗ್ ಶಾಕ್. ಹಾಗಾದ್ರೆ ಹೈಕೋರ್ಟ್ ನೀಡಿದಂತಹ ಮಹತ್ವದ ತೀರ್ಪು ಏನು ಅಂತ ನೋಡೋದಾದ್ರೆ, ತಾತನ ಆಸ್ತಿಯಲ್ಲಿ ಮೊಮ್ಮಕ್ಕಳಿಗೆ ಪಾಲಿಲ್ಲ ಅಂತ ಹೈಕೋರ್ಟ್ ಈಗ ಆದೇಶವನ್ನ ಹೊರಡಿಸಿದೆ. ಉಷಾ ಎನ್ ಸ್ವಾಮಿ ಪ್ರಕರಣದಲ್ಲಿ ಹೈಕೋರ್ಟ್ ಈ ರೀತಿಯ ಒಂದು ಮಹತ್ವದ ತೀರ್ಪನ್ನ ನೀಡಿದೆ. ಮೇಲ್ಮನವಿಯನ್ನ ಸಲ್ಲಿಸಿದಂತಹ ಅಮೆರಿಕದಲ್ಲಿ ನೆಲೆಸಿರುವ ಉಷಾ ಎನ್ ಸ್ವಾಮಿ ಅಜ್ಜನ ಆಸ್ತಿಯಲ್ಲಿ ಪಾಲ್ ಬೇಕು ಅಂತ ಹೇಳಿ ಉಷಾ ಎನ್ ಸ್ವಾಮಿ ಕೋರ್ಟ್ ಮೊರೆ ಹೋಗಿದ್ರು. ಅಜ್ಜನ ಸ್ವಯಾರ್ಜಿತ ಆಸ್ತಿ ಉಷಾ ಸ್ವಾಮಿ ತಂದೆಗೆ ಬಂದಿತ್ತು. ಅಜ್ಜ ಸಂಪಾದನೆ ಮಾಡಿದಂತಹ ಆಸ್ತಿ ಏನಿದೆ ತಂದೆಗೆ ಬಂದಿತ್ತು. ತಾತನ ಸ್ವಯಂ ಅರ್ಜಿತ ಆಸ್ತಿ ತಂದೆಗೆ ಬಂದ್ರೆ ಅದು ತಂದೆ ಆಸ್ತಿ ಆಗಲ್ಲ, ತಾತನ ಆಸ್ತಿ ಆಗುತ್ತೆ. ತಂದೆಯ ವೈಯಕ್ತಿಕ ಆಸ್ತಿ ಆದ್ರೆ ಮಾತ್ರ ಮಗಳಿಗೆ ಹಕ್ಕಿರುತ್ತೆ. ಪಿತ್ರಾರ್ಜಿತ ಆಸ್ತಿ ಎಂದು ಸಾಬೀತುಪಡಿಸಲು ಉಷಾ ಸ್ವಾಮಿ ವಿಫಲರಾಗಿದ್ದಾರೆ. ತಾತನ ಆಸ್ತಿ ಜಂಟಿ ಕುಟುಂಬದ ಆಸ್ತಿಗಳೆಂದು ಪಾಲು ಕೇಳುವಂತಿಲ್ಲ. ಇನ್ನು ಮುಂದೆ ವೈಯಕ್ತಿಕ ಆಸ್ತಿಯಲ್ಲಿ ಮೊಮ್ಮಗಳಿಗೆ ಪಾಲು ಕೇಳುವಂತಹ ಹಕ್ಕಿಲ್ಲ ಇನ್ಮೇಲೆ. ಯಾರೆಲ್ಲ ತಾತನ ಆಸ್ತಿ ಮೇಲೆ ಕಣ್ಣಿಟ್ಟಿದ್ರು ಅವರಿಗೆ ಇದು ಶಾಕ್. ಹೈಕೋರ್ಟ್ ವಿಭಾಗೀಯ ಪೀಠದಿಂದ ಈಗ ಮಹತ್ವದ ಆದೇಶವನ್ನು ಹೊರಡಿಸಲಾಗಿದೆ. ಇಲ್ಲಪ್ಪ, ತಾತನ ಆಸ್ತಿ ಇದೆ, ಆರಾಮಾಗಿರೋಣ, ಕೇಸ್ ಹಾಕೋಣ, ಅದರಲ್ಲಿ ಎಷ್ಟು ಬರುತ್ತೋ ಅಷ್ಟು ತಗೊಳ್ಳೋಣ ಅನ್ನುವಂಥ ಮನಸ್ಥಿತಿ ಯಾರಿಗಿತ್ತೋ ಅವರಿಗೆ ಈಗ ಶಾಕ್ ನೀಡಿದೆ ಹೈಕೋರ್ಟ್. ತಾತನ ಆಸ್ತಿಯಲ್ಲಿ ಮೊಮ್ಮಗಳಿಗೆ ಹಕ್ಕಿಲ್ಲ ಅಂದರೆ ತಂದೆಯ ಒಂದು ಸ್ವಯಾರ್ಜಿತ ಆಸ್ತಿ ಇದ್ದರೆ ಆಸ್ತಿ ಸಿಗುತ್ತೆ, ಆದರೆ ತಾತನ ಆಸ್ತಿ ಆದರೆ ಮೊಮ್ಮಗಳಿಗೆ ಹಕ್ಕಿಲ್ಲ, ಆಸ್ತಿ ಸಿಗೋದಿಲ್ಲ. ಆ ರೀತಿ ಕೇಸ್ ಹಾಕಿದರೆ ಅದು ಕೂಡ ನಡೆಯಲ್ಲ. ಈ ರೀತಿಯಾಗಿ ಈಗ ಹೈಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಅಜ್ಜನ ಆಸ್ತಿ ಮೊಮ್ಮಗಳಿಗಿಲ್ಲ. ಯಾಕೆ ಅಂತ ನೋಡೋದಾದ್ರೆ, ತಾತನಿಗೆ ಬಂದಂತಹ ಆಸ್ತಿ ತಂದೆಯ ವೈಯಕ್ತಿಕ ಆಸ್ತಿ ಆಗುತ್ತೆ. ತಂದೆಗೆ ಅದು ವೈಯಕ್ತಿಕ ಆಸ್ತಿ. ವಿಭಜನೆಯ ನಂತರ ತಂದೆಗೆ ಬಂದರೂ ಅದು ಪಿತ್ರಾರ್ಜಿತ ಆಸ್ತಿ ಆಗೋದಿಲ್ಲ. ತಂದೆ ಏನಾದರೂ ಸಂಪಾದನೆ ಮಾಡಿರುವಂತಹ ಆಸ್ತಿ ಇದ್ರೆ ಅದು ಮಾತ್ರ ಪಾಲು ಸಿಗುತ್ತೆ. ಈ ಆಸ್ತಿಯಲ್ಲಿ ಯಾರಿಗೂ ಕೂಡ ಕಾನೂನಾತ್ಮಕವಾಗಿ ಹಕ್ಕಿರೋದಿಲ್ಲ. ಈ ಆಸ್ತಿಯಲ್ಲಿ ಮೊಮ್ಮಕ್ಕಳಿಗೆ ಪಾಲು ಕೇಳುವಂತಹ ಹಕ್ಕಿಲ್ಲ ಅಂತ ಹೈಕೋರ್ಟ್ ಈಗ ಆದೇಶ ನೀಡಿದೆ. ತಾತ ಸ್ವಂತ ಸಂಪಾದಿಸಿದ ಆಸ್ತಿ ಸ್ವಯಂರ್ಜಿತ ಆಸ್ತಿ. ತಾತನಿಂದ ಬಂದ ಆಸ್ತಿ ತಂದೆಯ ವೈಯಕ್ತಿಕ ಆಸ್ತಿ ಆಗುತ್ತೆ. ವಿಭಜನೆ ಆದ ನಂತರ ತಂದೆಗೆ ಬಂದರೂ ಅದು ಪಿತ್ರಾರ್ಜಿತ ಆಸ್ತಿ ಆಗೋದಿಲ್ಲ.